ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯ ಸ್ಮೂತ್ ಟ್ರಾನ್ಸಿಷನ್ ರೀಲ್ಸ್ ಎಡಿಟಿಂಗ್ ಮಾಡುವುದು ಹೇಗೆ ಅಂತ ನೋಡೋಣ. ಈ ರೀತಿಯ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿ ಇರುವಂಥದ್ದು. ಸೊ ನೀವು ಸಹ ಈ ರೀತಿಯ ಎಡಿಟಿಂಗ್ ಮಾಡ್ಬೋದು. ಸೊ ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ನಾನು ಮೊದಲು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ಒಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಒಲೆ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಮ್ಯೂಸಿಕನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೇನೆ. ಸೊ ಈ ವಿಡಿಯೋವನ್ನು ಆ್ಯಡ್ ಮಾಡಿ, ಸೊ ಆಡಿಯೋ ಎಕ್ಸ್ಟ್ರಾಕ್ಟ್ ಮಾಡಿ, ನಂತರ ವಿಡಿಯೋವನ್ನು ಡಿಲೀಟ್ ಮಾಡಿ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಬೀಟ್ಸ್ ಆಪ್ಷನ್ ಸಿಗುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಮೊದಲು ಬೀಟನ್ನು ಆ್ಯಡ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿನ ವೀಡಿಯೋ ಇದೆಲ್ಲ ಅದನ್ನು, ಸೊ ಮೊದಲಿನ ಬೀಟ್ ಮಾರ್ಕ್ನ ಆ್ಯಡ್ ಮಾಡಿ. ಸೊ ನಾನು ಆ್ಯಡ್ ಮಾಡಿರೋ ವೀಡಿಯೋ ಕ್ಲಿಪ್ ಸ್ವಲ್ಪ ಸಣ್ಣ ಇದೆ. ಸೊ ನಾನು ಇದನ್ನು ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡ್ಕೊಂಡಿರೋ ವೀಡಿಯೋ ಕ್ಲಿಪ್. ಸೊ ನೀವು ಮೊದಲಿಗೆ ಆ್ಯಡ್ ಮಾಡಿರೋ ವೀಡಿಯೋ ಕ್ಲಿಪ್ಪನ್ನು ಸ್ವಲ್ಪ ದೊಡ್ಡ ಆ್ಯಡ್ ಮಾಡಿ. ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ನಾನು ಸ್ವಲ್ಪ ಜಾಸ್ತಿ ಸ್ಲೋ ಮಾಡ್ತೇನೆ. ಸೊ ನೀವು ಕೂಡ ಸ್ಲೋ ಮಾಡಿ, ಆದರೆ ನೀವು ಜಾಸ್ತಿ ಸ್ಲೋ ಮಾಡೋದು ಬೇಡ ನೀವು ದೊಡ್ಡ ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿದರೆ. ಸೊ ನೀವು ಒಂದು 0.6 ಸೆಕೆಂಡ್ಗೆ ಹೀಗೆ ಸ್ಲೋ ಮಾಡಿ. ಸೊ ನೀವು ದೊಡ್ಡ ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿದರೆ ಮಾತ್ರ. ಸೊ ಸಣ್ಣ ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿದರೆ ಜಾಸ್ತಿ ಸ್ಲೋ ಮಾಡಿ. ನಾನು 0.3 ಸೆಕೆಂಡ್ಗೆ ವೀಡಿಯೋವನ್ನು ಸ್ಲೋ ಮಾಡ್ತೇನೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ವೀಡಿಯೋ ನೋಡ್ಬೋದು ಬೀಟ್ ಮಾರ್ಕ್ಗಿಂತ ಮುಂದೆ ಹೋಗಿದೆ. ಸೊ ಇದನ್ನು ಕಟ್ ಮಾಡ್ಕೊಳ್ತೇನೆ. ಸೊ ಮುಂದಿನ ವೀಡಿಯೋ ಕ್ಲಿಪ್ಪನ್ನು ನೀವು ಸ್ಲೋ ಮೋಷನ್ ಮಾಡಿ ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡಿ. ಮೊದಲನೇ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು 2 ಬೀಟ್ ಮಾರ್ಕನ್ನು ರಿಮೂವ್ ಮಾಡ್ಕೊಳ್ತೇನೆ. ಸೊ ಮೊದಲನೇ ಬೀಟ್ ಮಾರ್ಕ್ ಹಾಗೆ ಇರಲಿ. ಸೊ ಎರಡನೇ ಬೀಟ್ ಮಾರ್ಕನ್ನು ಕೆಳಗಡೆ ತೊಗೊಂಡು ಬನ್ನಿ. ಲಾಸ್ಟ್ ಬೀಟ್ ಮಾರ್ಕ್ ಕೂಡ ಕೆಳಗಡೆ ತೊಗೊಂಡು ಬನ್ನಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಇದು ಬೀಟ್ ಮಾರ್ಕ್ಗಿಂತ ಮುಂದೆ ಹೋಗಿದೆ. ಸೊ ಇದನ್ನು ಬೀಟ್ ಮಾರ್ಕ್ನ ಕಟ್ ಮಾಡಿ. ಸೇಮ್ ನೆಕ್ಸ್ಟ್ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ 2 ಬೀಟ್ ಮಾರ್ಕನ್ನು ರಿಮೂವ್ ಮಾಡ್ಕೊಳ್ತೇನೆ. ಸೊ ಮೊದಲನೇ ಬೀಟ್ ಮಾರ್ಕ್ ಹಾಗೆ ಇರಲಿ. ಎರಡನೇ ಬೀಟ್ ಮಾರ್ಕ್ ಕೆಳಗಡೆ ಆ್ಯಡ್ ಮಾಡಿ. ಸೊ ಮೂರನೇ ಬೀಟ್ ಮಾರ್ಕ್ ಕೂಡ ಸೇಮ್ ಕೆಳಗಡೆ ಆ್ಯಡ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ಕೂಡ ನೋಡ್ಬೋದು ಬೀಟ್ ಮಾರ್ಕ್ಗಿಂತ ಮುಂದೆ ಹೋಗಿದೆ. ಸೊ ಈ ರೀತಿ ಆದರೆ ವೀಡಿಯೋವನ್ನು ಕಟ್ ಮಾಡಿ ಬೀಟ್ ಮಾರ್ಕ್ನ ಸೇಮ್ ಇದೇ ರೀತಿಯಲ್ಲಿ ಎಲ್ಲ ವೀಡಿಯೋ ಕ್ಲಿಪ್ನೂ ಕೂಡ ಸ್ಲೋ ಮೋಷನ್ ಮಾಡಿ ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡಿ. ಸೊ ಲಾಸ್ಟ್ ವೀಡಿಯೋ ಕ್ಲಿಪ್ ಇದೆಯಲ್ಲ, ಸೊ ಇದನ್ನು ಸ್ಲೋ ಮಾಡಿ. ಸೊ ಮ್ಯೂಸಿಕ್ ಎಂಡ್ ಇದೆಲ್ಲ ಇಲ್ಲಿ ತನಕ ಅಡ್ಜಸ್ಟ್ ಮಾಡೋದು ಬೇಡ. ಸೊ ಇದನ್ನು ಸ್ವಲ್ಪ ಗ್ಯಾಪ್ ಬಿಡಿ. ಸೊ ಇಲ್ಲಿ ನಾವು ಲಾಸ್ಟಲ್ಲಿ ಬ್ಲ್ಯಾಕನ್ನು ಆ್ಯಡ್ ಮಾಡೋಣ. ಎಲ್ಲ ವೀಡಿಯೋ ಕ್ಲಿಪ್ನೂ ಕೂಡ ಸ್ಲೋ ಮೋಷನ್ ಮಾಡಿದ ಮೇಲೆ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿನ ವೀಡಿಯೋ ಕ್ಲಿಪ್ ನಾವು ನಾರ್ಮಲಲ್ಲಿ ಸ್ಲೋ ಮೋಷನ್ ಮಾಡಿದ್ದು. ಸೊ ಇಲ್ಲಿ ಬಂದು ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ ವೀಡಿಯೋವನ್ನು. ನೆಕ್ಸ್ಟ್ ಇದ್ದ ಅಷ್ಟು ವೀಡಿಯೋ ಕ್ಲಿಪ್ಪನ್ನು ಕೂಡ ನಾವು ಕರ್ವ್ ಆ್ಯಡ್ ಮಾಡಿ ಸ್ಲೋ ಮೋಷನ್ ಮಾಡಿದ್ದು. ಹಾಗಾಗಿ ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದು ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ಸೊ ನೆಕ್ಸ್ಟ್ ಇದ್ದ ಅಷ್ಟು ಕ್ಲಿಪ್ಪನ್ನು ಕೂಡ ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ, ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ಓಕೆ, ಎಲ್ಲ ವೀಡಿಯೋ ಕ್ಲಿಪ್ಪನ್ನು ಕೂಡ ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿದ ಮೇಲೆ ನೀವು ಇಲ್ಲಿ ಬೀಟ್ ಮಾರ್ಕಲ್ಲಿ ವೀಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡ್ತೀರಲ್ಲ, ಸೊ ಆ ವಿಡಿಯೋ ಏನಾದರೂ ಸ್ವಲ್ಪ ವೈಡ್ ಆಗಿದ್ದರೆ ಸೊ ಆ ವಿಡಿಯೋ ಕ್ಲಿಪ್ಪನ್ನು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಮೊದಲು. ಸೊ ನಾನು ಆ್ಯಡ್ ಮಾಡಿರೋ ವೀಡಿಯೋ ಕ್ಲಿಪ್ ಸ್ವಲ್ಪ ವೈಡ್ ಆಗಿದೆ ಹಾಗೆ ನಾನು ಸ್ವಲ್ಪ ಝೂಮ್ ಮಾಡ್ಕೊಳ್ತೇನೆ. ಓಕೆ, ಅಷ್ಟು ವೀಡಿಯೋ ಕ್ಲಿಪ್ ಅಡ್ಜಸ್ಟ್ ಮಾಡಿದ ಮೇಲೆ ಸೊ ಆ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಎಂಡಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಟ್ರಾನ್ಸ್ಫಾರ್ಮ್ ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ನೀವು ಝೂಮನ್ನು ಅಡ್ಜಸ್ಟ್ ಮಾಡಿ. ಸೊ ನೀವು ಕೈಯಿಂದನೂ ಕೂಡ ಝೂಮ್ ಮಾಡ್ಬೋದು. ಸೊ ನಾನು ಯಾಕೆ ಝೂಮ್ ಮಾಡಿಲ್ಲ ಅಂದರೆ ಸೊ ನನಗೆ ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಕನ್ಫ್ಯೂಸ್ ಆಗುತ್ತೆ ಸೊ ಎಷ್ಟು ಝೂಮ್ ಇದೆ ಅಂತ. ಸೊ ಎಲ್ಲ ವೀಡಿಯೋ ಕ್ಲಿಪ್ಪಿಗೂ ಕೂಡ ಒಂದೇ ಥರ ಝೂಮ್ ಇದ್ದರೆ ಸೊ ವೀಡಿಯೋ ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ನಾವು ಕೈಯಿಂದ ಝೂಮ್ ಮಾಡಿದರೆ ಸೊ ನಮಗೆ ಗೊತ್ತಾಗಲ್ಲ ಎಷ್ಟು ಝೂಮ್ ಇದೆ ಅಂತ, ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಸೊ ಸ್ಟಾರ್ಟಿಂಗು ಮತ್ತು ಎಂಡ್ ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ಎಂಡ್ ಕೀ ಫ್ರೇಮಲ್ಲಿ ಸೊ ಇಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಹತ್ರ ಕ್ಯಾಪ್ಕಟ್ ವರ್ಷನ್ ಬೇರೆ ಇದ್ದರೆ ಸೊ ಅದರಲ್ಲಿ ನಿಮಗೆ ಬೇಸಿಕ್ ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿಂದ ನೀವು ಝೂಮ್ ಮಾಡ್ಬೋದು. ಸೊ ಅದರಲ್ಲಿ ನಿಮಗೆ ಸ್ಕೇಲ್ ಆಪ್ಷನ್ ಇರುತ್ತೆ, ಝೂಮ್ ಅಂತ ಇರಲ್ಲ. ಸೊ ಅದರಿಂದ ನೀವು ಝೂಮ್ ಮಾಡ್ಬೋದು. ಸೊ ಓಕೆನಾ, ಎಲ್ಲ ವೀಡಿಯೋ ಕ್ಲಿಪ್ಪನ್ನು ಕೂಡ ಮೊದಲು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಯೂಸ್ ಮಾಡುವಂಥ ಕ್ಯಾಪ್ಕಟ್ ನಿಮಗೂ ಕೂಡ ಬೇಕು ಅಂದರೆ ಸೊ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೇನೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಎಲ್ಲ ವೀಡಿಯೋ ಕ್ಲಿಪ್ಗೂ ಕೂಡ ಕೀ ಫ್ರೇಮ್ ಆ್ಯಡ್ ಮಾಡಿ ಝೂಮ್ ಮಾಡಿದ ಮೇಲೆ ಸೊ ಇದಕ್ಕೆ ನಾವು ಗ್ರಾಫ್ಸ್ ಆ್ಯಡ್ ಮಾಡೋಣ. ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಲೈನರ್ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಲ್ಲಿ ಒಂದು ಬೀಟ್ ಆ್ಯಡ್ ಮಾಡಿ. ಸೊ ಈ ಬೀಟನ್ನು ಸ್ವಲ್ಪ ಮೇಲ್ಗಡೆ ತೊಗೊಂಡು ಬನ್ನಿ. ಸೊ ಈ ರೀತಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಲೈನರ್ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ಬೀಟನ್ನು ಆ್ಯಡ್ ಮಾಡಿ ಲೈನ್ಗೆ.
ಗ್ರಾಫ್ಸನ್ನು ಸ್ವಲ್ಪ ಮೇಲ್ಗಡೆ ತೊಗೊಂಡೋಗಿ. ಸೊ ಈ ರೀತಿಯಲ್ಲಿ. ಸೊ ಸೇಮ್ ಎಲ್ಲ ವೀಡಿಯೋ ಕ್ಲಿಪ್ಗೂ ಕೂಡ ಇದೇ ರೀತಿಯಲ್ಲಿ ಗ್ರಾಫ್ಸನ್ನು ಆ್ಯಡ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ಸೊ ನಾವು ಇವಾಗ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಸೊ ಮೊದಲು ಸ್ಟಾರ್ಟಿಂಗ್ನ ವೀಡಿಯೋ ಕ್ಲಿಪ್ಗೆ ಬನ್ನಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೆನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ ಆ್ಯಡ್ ಮಾಡಿ. ಸೊ ಈ ಬ್ಲರನ್ನು ಸ್ವಲ್ಪ ಸಣ್ಣ ಮಾಡಿ. ಸೊ ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಸಣ್ಣ ಬೀಟ್ ಬರುತ್ತಲ್ಲ, ಅಲ್ಲಿ ತನಕ ಬ್ಲರನ್ನು ಆ್ಯಡ್ ಮಾಡೋಣ. ಸೊ ಈ ಬ್ಲರನ್ನು ಸ್ವಲ್ಪ ಕಡಿಮೆ ಮಾಡಿ, ಒಂದು 26ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ಸೊ ಆ ಸಣ್ಣ ಬೀಟ್ ಬರುತ್ತಲ್ಲ, ಅಲ್ಲಿ ತನಕ ಅಡ್ಜಸ್ಟ್ ಮಾಡಿ ಬ್ಲರನ್ನು. ನಂತರ ಸೊ ಆ ಬೀಟ್ ಬಂದಲ್ಲಿ ಸೊ ನಾವು ಇನ್ನೊಂದು ಎಫೆಕ್ಟನ್ನು ಆ್ಯಡ್ ಮಾಡೋಣ. ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಅಸ್ಟ್ರಲ್ 2 ಎಫೆಕ್ಟ್. ಸೊ ಇದನ್ನು ಆ್ಯಡ್ ಮಾಡಿ. ಸೊ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಮೊದಲು. ಸೊ ಈ ಥರ ಎಫೆಕ್ಟ್ ಬರುತ್ತಲ್ಲ, ಸೊ ಇದು 2-3 ಸಾರಿ ಬರುತ್ತೆ ಇದರಲ್ಲಿ ಎಫೆಕ್ಟ್. ಸೊ ಇದನ್ನು ನೀವು ಒಂದು ಸಾರಿ ಬಂದ ಮೇಲೆ ಸೊ ಇದನ್ನು ಇಷ್ಟರಲ್ಲಿ ಕಟ್ ಮಾಡಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೀವು ನೋಡ್ಬೋದು. ಸೊ ಈ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ವಲ್ಪ ಮುಂದೆ ಬನ್ನಿ. ಇಲ್ಲಿ ವೀಡಿಯೋವನ್ನು ಕಟ್ ಮಾಡಿ. ನಂತರ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಔಟ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ. ನೀವು ಫೇಡ್ ಔಟ್ ಆ್ಯನಿಮೇಷನ್ ಆ್ಯಡ್ ಮಾಡಿ, ಸ್ವಲ್ಪ ದೊಡ್ಡ ಮಾಡಿ. ನಾನು 0.9 ಸೆಕೆಂಡ್ಗೆ ಆ್ಯಡ್ ಮಾಡ್ತೇನೆ. ಸೊ ಈ ಕಡೆಯಿಂದ ವೀಡಿಯೋ ಕ್ಲಿಪ್ ಇದೆಯಲ್ಲ, ಸೊ ಇಲ್ಲಿ ನಾವು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೈಬ್ರೇಷನ್ ಫ್ಲ್ಯಾಶ್ ಎಫೆಕ್ಟ್ ಆ್ಯಡ್ ಮಾಡೋಣ. ಸೊ ಇದು ವೈಬ್ರೇಷನ್ ಫ್ಲ್ಯಾಶ್ ಎಲ್ಲಿ ಆಗುತ್ತೆ ಅಂತ ನೋಡಿ ವೀಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ ಸರಿಯಾಗಿ. ಸೊ ಇಲ್ಲಿ ವೈಬ್ರೇಷನ್ ಫ್ಲ್ಯಾಶ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಮುಂದೆ ತಗೊಂಡೋಗೋಣ. ಸೊ ಈ ವೈಬ್ರೇಷನ್ ಫ್ಲ್ಯಾಶ್ ಎಫೆಕ್ಟ್ ಇದೆ, ಇದರಲ್ಲೂ ಕೂಡ 2-3 ಸಾರಿ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ಸಾರಿ ಎಫೆಕ್ಟ್ ಆದಮೇಲೆ ಸೊ ಇದನ್ನು ಕಟ್ ಮಾಡಿ, ನಂತರ ಈ ಎಫೆಕ್ಟನ್ನು ಡೂಪ್ಲಿಕೇಟ್ ಮಾಡಿ ಸ್ವಲ್ಪ ಮುಂದೆ ಆ್ಯಡ್ ಮಾಡಿ. ನಂತರ ಈ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಔಟ್ ಆ್ಯನಿಮೇಷನ್ ಮೇಲೆ ಬನ್ನಿ. ಸೊ ಇಲ್ಲೂ ಕೂಡ ಫೇಡ್ ಔಟ್ ಆ್ಯಡ್ ಮಾಡಿ, 0.7 ಸೆಕೆಂಡ್ಗೆ ಆ್ಯಡ್ ಮಾಡ್ತೇನೆ. ಓಕೆನಾ. ಇದಿಷ್ಟು ಆದ ಮೇಲೆ ಸೊ ಇಲ್ಲಿ ಬೀಟ್ ಮಾರ್ಕ್ ಬರುತ್ತೆ. ಸೊ ಈ ಬೀಟ್ ಮಾರ್ಕ್ನ ಸ್ಟಾರ್ಟಿಂಗ್ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮೊದಲು. ಸೊ ನಂತರ ಈ ಫೋಟೋವನ್ನು ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ. ಸೊ ನಿಮಗೆ ಸಾಕಷ್ಟು ಆ್ಯಪ್ ಸಿಗುತ್ತೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು. ಸೊ ಅದರಿಂದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ. ನಂತರ ಫೋಟೋವನ್ನು ಆ್ಯಡ್ ಮಾಡಿ. ಮೊದಲು ಈ ವಿಡಿಯೋಗೆ ಸರಿಯಾಗಿ ಫೋಟೋವನ್ನು ಅಡ್ಜಸ್ಟ್ ಮಾಡಿ. ಓಕೆ, ಅಡ್ಜಸ್ಟ್ ಮಾಡಿದ ಮೇಲೆ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಫೋಟೋವನ್ನು ಕಟ್ ಮಾಡಿ. ಸೊ ಆ ವಿಡಿಯೋದ ಮುಂದಿನ ವೀಡಿಯೋ ಕ್ಲಿಪ್ ಇದೆಯಲ್ಲ, ಸೊ ಅದರ ಎಂಡಲ್ಲಿ ಆ್ಯಡ್ ಮಾಡಿ. ನಾನು ಫೋಟೋವನ್ನು 0.8 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿದ್ದೇನೆ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಕೆಳಗಡೆ ಆ್ಯಡ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯೂಬಿಕ್ ಔಟ್ ಗ್ರಾಫ್ಸ್ ಆ್ಯಡ್ ಮಾಡಿ. ಸೊ ಇದಕ್ಕೆ ಬೀಟ್ ಮಾರ್ಕ್ ಆ್ಯಡ್ ಮಾಡಿ. ಸೊ ಇದನ್ನು ಸ್ವಲ್ಪ ಕೆಳಗಡೆ ತೊಗೊಂಡು ಬನ್ನಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ಕ್ಲಿಪ್ಗೆ ಇವಾಗ ಸೊ ಒಂದು ಓವರ್ಲೆ ಆ್ಯಡ್ ಮಾಡೋಣ. ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಇರುತ್ತೆ ಓವರ್ಲೆ. ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರ್ಗೆ ಸೆಲೆಕ್ಟ್ ಮಾಡಿ. ಈ ಓವರ್ಲೆಯನ್ನು ಸ್ವಲ್ಪ ರೊಟೇಟ್ ಮಾಡಿ, ಈ ರೀತಿಯಲ್ಲಿ ಕ್ರಾಸಲ್ಲಿ ರೊಟೇಟ್ ಮಾಡಿ, ಸ್ವಲ್ಪ ದೊಡ್ಡ ಮಾಡಿ. ಓಕೆನಾ. ಇವಾಗ ಪ್ಲೇ ಮಾಡ್ತೇನೆ. ಸೊ ಇದೇ ಓವರ್ಲೆಯನ್ನು ಡೂಪ್ಲಿಕೇಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ಸೇಮ್ ಇನ್ನೊಮ್ಮೆ ಡೂಪ್ಲಿಕೇಟ್ ಮಾಡಿ, ನೆಕ್ಸ್ಟ್ ಇದ್ದ ಎಲ್ಲ ವೀಡಿಯೋ ಕ್ಲಿಪ್ಗೂ ಆ್ಯಡ್ ಮಾಡ್ತಾ ಬನ್ನಿ. ಸೊ ಈ ಓವರ್ಲೆಯನ್ನು ಸ್ವಲ್ಪ ಸ್ಲೋ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಂದರೆ ಈ ವಿಡಿಯೋ ಕ್ಲಿಪ್ ಫುಲ್ ಅಡ್ಜಸ್ಟ್ ಆಗಲಿ. 0.7 ಸೆಕೆಂಡ್ಗೆ ಆ್ಯಡ್ ಮಾಡಿ. ಸೊ ವಿಡಿಯೋ ಕ್ಲಿಪ್ ಫುಲ್ ಆ್ಯಡ್ ಆಗುತ್ತೆ. ಸೊ ನಾವು ಮೊದಲೇ ಸ್ಲೋ ಮಾಡಬೇಕಿತ್ತು. ಸೊ ಇವಾಗ ಇನ್ನೊಮ್ಮೆ ಸ್ಲೋ ಮಾಡೋಣ. ಸೊ ಎಲ್ಲ ಓವರ್ಲೆ ಕೂಡ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ, 0.7 ಸೆಕೆಂಡ್ಗೆ ಸ್ಲೋ ಮೋಷನ್ ಮಾಡಿ, ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ಎಂಡಲ್ಲಿ ನಾವಿಲ್ಲಿ ಬ್ಲ್ಯಾಕ್ ಲೇಯರ್ ಆ್ಯಡ್ ಮಾಡೋಣ. ಸೊ ಇದನ್ನು ಸಾಂಗ್ಗೆ ಅಡ್ಜಸ್ಟ್ ಮಾಡಿ, ರೊಟೇಟ್ ಮಾಡಿ, ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಕೀ ಫ್ರೇಮಲ್ಲಿ ಬನ್ನಿ, ಆಪೋಸಿಟಿ ಮೇಲೆ ಕ್ಲಿಕ್ ಮಾಡಿ, ಆಪೋಸಿಟಿ 0 ಮಾಡಿ. ಸೊ ಇದಿಷ್ಟು ಆದಮೇಲೆ ಸೊ ನಾವು ಇದಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಕ್ಯಾಮರಾ ಶೇಕ್ ಎಫೆಕ್ಟ್ ಆ್ಯಡ್ ಮಾಡೋಣ ವಿಡಿಯೋದ ಫುಲ್. ಸೊ ಇಲ್ಲಿದೆ ಕ್ಯಾಮರಾ ಶೇಕ್. ಸೊ ಈ ಎಫೆಕ್ಟ್ ಆ್ಯಡ್ ಮಾಡಿ. ಸೊ ಇಲ್ಲಿ ನಿಮಗೆ ಎರಡು ಕ್ಯಾಮರಾ ಎಫೆಕ್ಟ್ ಸಿಗುತ್ತೆ. ಇಲ್ಲಿ ಒಂದು ಕ್ಯಾಮರಾ ಎಫೆಕ್ಟ್ ಸಿಗುತ್ತೆ ನಿಮಗೆ. ಸೊ ನೋಡ್ಬೋದು. ಸೊ ಈ ಕ್ಯಾಮರಾ ಶೇಕ್ ಅಲ್ಲ, ಸೊ ಇಲ್ಲಿ ಇನ್ನೊಂದು ಸಿಗುತ್ತೆ.
ಸೊ ಇಲ್ಲಿ ಇನ್ನೊಂದು ಕ್ಯಾಮರಾ ಸಿಗುತ್ತೆ. ಸೊ ಇದು ಹೌದು, ಇದು ಆ್ಯಡ್ ಮಾಡಿ. ಸೊ ವಿಡಿಯೋದ ಫುಲ್ ಆ್ಯಡ್ ಮಾಡಿ ಈ ಎಫೆಕ್ಟ್. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ 5ಕ್ಕೆ ಅಡ್ಜಸ್ಟ್ ಮಾಡಿ, ರೇಂಜನ್ನು 10ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದಿಷ್ಟು ಆ್ಯಡ್ ಮಾಡಿದ ಮೇಲೆ ಸೊ ಲಾಸ್ಟಲ್ಲಿ ಈ ಫೋಟೋಗೆ ಒಂದು ಎಫೆಕ್ಟ್ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಕ್ಲೋನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ವರ್ಟೆಕ್ಸ್ ಡಿಸಾಲ್ವ್ ಅಂತ ಒಂದು ಎಫೆಕ್ಟ್ ಇದೆ. ಸೊ ಇದನ್ನು ಆ್ಯಡ್ ಮಾಡಿ. ಸೊ ನನ್ನ ಮೊಬೈಲ್ ಸ್ವಲ್ಪ ಲ್ಯಾಗ್ ಆಗ್ತಾಯಿದೆ, ಹಾಗಾಗಿ ಶೋ ಆಗ್ತಾಯಿಲ್ಲ ಎಫೆಕ್ಟ್. ಸೊ ಈ ಎಫೆಕ್ಟ್ ಆ್ಯಡ್ ಮಾಡಿ, ಆಯಿತಾ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಓವರ್ಲೇಗೆ ಸೆಲೆಕ್ಟ್ ಮಾಡಿ. ಸೊ ಎಫೆಕ್ಟ್ ಶೋ ಆಗ್ತಾಯಿಲ್ಲ. ಸೊ ಈ ಎಫೆಕ್ಟ್ ಆ್ಯಡ್ ಮಾಡಿ ನೀವು. ಸೊ ನಾನು ಒಂದು ಸರಿ ಬ್ಯಾಕ್ ಹೋಗಿ ಬರ್ತೇನೆ. ಸೊ ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ವೀಡಿಯೋದೆಲ್ಲ ಸೊ ಅದಕ್ಕೆ ಶೋ ಆಗ್ತಾಯಿದೆ. ಸೊ ನೋಡ್ಬೋದು ನನ್ನ ಮೊಬೈಲ್ ಲ್ಯಾಗ್ ಆಗೋದ್ರಿಂದ ಸೊ ಈ ರೀತಿ ಎಲ್ಲ ಎರರ್ ಬರ್ತಾಯಿದೆ. ಸೊ ಆವಾಗಲೇ ನಾವು ಈ ಓವರ್ಲೇಯನ್ನು ಆವಾಗಲೇ ನಾವು ಫಿಲ್ಟರ್ ಮಾಡಿದ್ವಿ. ಸೊ ನೋಡ್ಬೋದು ಫಿಲ್ಟರ್ ಮಾಡಿದರೂ ಸಹ ಈ ರೀತಿ ಆಗ್ತಾಯಿದೆ. ಸೊ ನನ್ನ ಮೊಬೈಲ್ ಲ್ಯಾಗ್ ಆಗೋದ್ರಿಂದ ಈ ರೀತಿ ಆಗ್ತಾಯಿದೆ. ಸೊ ಓಕೆನಾ, ಈಗ ಒಂದು ಸಾರಿ ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಓಕೆ, ಇವಾಗ ಸರಿಯಾಗಿದೆ. ಸೊ ಇವಾಗ ನೋಡ್ಬೋದು ಈ ಎಫೆಕ್ಟ್ ಯೂಸ್ ಆಗ್ತಾಯಿದೆ. ನೋಡ್ಬೋದು ಹೇಗೆ ಯೂಸ್ ಆಗುತ್ತೆ ಅಂದರೆ, ಸೊ ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಈ ರೀತಿ ಆಗುತ್ತೆ. ಇಲ್ಲಿ ಫೋಟೋ ಶೋ ಆಗ್ತಾಯಿಲ್ಲ ಒಂದು ಸಾರಿ. ಓಕೆ, ಇವಾಗ ಓವರ್ಲೇಯಲ್ಲಿ ಫೋಟೋ ಶೋ ಆಗ್ತಾಯಿದೆ. ಸೊ ಈ ಫೋಟೋಗೆ ಸೆಲೆಕ್ಟ್ ಮಾಡಿ. ಸೊ ನೋಡ್ಬೋದು ಇವಾಗ ಈ ಫೋಟೋಗೆ ಬರ್ತಾಯಿದೆ ಆ ರೀತಿಯ ಎಫೆಕ್ಟ್. ಸೊ ಇದನ್ನು ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಅಡ್ಜಸ್ಟ್ ನೋಡ್ಬೋದು ನಾನು ಯಾವ ರೀತಿ ಅಡ್ಜಸ್ಟ್ ಮಾಡಿದ್ದೀನಿ ಅಂತ. ಸೊ ಓಕೆನಾ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡ್ಬೋದು, ಇವಾಗ ಪ್ಲೇ ಮಾಡ್ತೇನೆ ನಾನು. ಓಕೆ, ವಿಡಿಯೋ ರೆಡಿ ಆಯಿತು. ಸೊ ಇದಿಷ್ಟು ಈ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ. ಸೊ ಇವಾಗ ಇದನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ.